ಇನ್ನು ಬಟ್ಟೆ ವಿಚಾರ ಮಾತಾಡ್ತಾ ಇದ್ವಿ. ಬಟ್ಟೆ ವಿಚಾರ ಅಂತ ಅಂದ್ರೆ ಈಗ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಸುಮಾರು ಬಟ್ಟೆಗಳು ಬಂದಿದ್ದಾವೆ, ಮನೆಯಿಂದ ಎಷ್ಟೋ ಬಟ್ಟೆ ಕಳ್ಸಿದ್ದಾರೆ, ಆದ್ರೂ ಆ ಬಟ್ಟೆ ಹಾಕೊಳ್ಳಲ್ಲ, ನಾನು ಬಡವ ಅಂತ ತೋರ್ಸ್ಕೊಳ್ಬೇಕು ಅಂದ್ಬಿಟ್ಟು ಗಿಲ್ಲಿ ನಟ ಬಟ್ಟೆನ ಅದನ್ನ ಹಾಕೊಳ್ಳೋದಿಲ್ಲ, ಹಂಗಾಗಿ ಬನಿಯನ್ ಹಾಕೊಂಡು ಓಡಾಡ್ತಾರೆ ಅಂತ ಸ್ಪರ್ಧಿಗಳು ಹೇಳ್ತಾರೆ. ಆಗ ಯಾವ ರೀತಿ ಅನ್ಸುತ್ತೆ ನಿಮ್ಗೆ? ಜೊತೆಗೆ ಅವರು ಅದೇ ರೀತಿ ಮನೆಯಲ್ಲೂ ಇರ್ತಾರ, ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಮೇಡಮ್ ಈಗ ನಾನು ಇಲ್ಲಿವರೆಗೆ ಈಗ ನಾನು ಸುಮಾರು ಇವನಿ ಅಂದ್ರೆ ಇದು ಮರೆಯಕ್ಕಾಯ್ತದ ನಾನು ಇದು ಮರೆಯಕ್ಕಾಯ್ತದ? ಮರೆಯಕ್ಕಾಗಲ್ಲ. ಯಾಕಂದ್ರೆ ಇದು ಹಸಿರು ಟವಲ್ ನಮ್ಮ ರೈತರು ಗೊತ್ತು ಅಲ್ವಾ. ಅದೇ ತರ ನಮ್ ಗಿಲ್ಲಿ ಎಷ್ಟೇ ಎತ್ತರು ಬೆಳೆದ್ರು ಬನಿ ಮರೆಯಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಎಷ್ಟೋ ಜನ ನೋಡ್ತಾರಲ್ಲ, ಲಕ್ಷಾಂತರ ಜನ ವ್ಯೂವರ್ಸ್ ಇದಾರೆ ಬಿಗ್ ಬಾಸ್ಗೆ. ಸೊ ಆ ಟೈಮಲ್ಲಿ ಈಗ ಬೇರೆಯವರೆಲ್ಲ ಹೇಳ್ದಾಗ ಮತ್ತೆ ರಘು ಮತ್ತೆ ಗಿಲ್ಲಿ ಅಂತ ಅಂದ್ರೆ ನಾವೇ ನೋಡಿರ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲಾ ಟ್ರೋಲ್ ಮಾಡಿದ್ರು, ಬಟ್ ಅದು ಕ್ಯೂಟ್ ಆಗಿ ಟ್ರೋಲ್ ಮಾಡಿದ್ರು. ಬಹಳ ಖುಷಿ ಆಗೋದು ಅದನ್ನ ನೋಡಿದ್ರೆ. ಬಟ್ಟೆ ವಿಚಾರದಲ್ಲಿ ಅವರಿಬ್ರು ಮಧ್ಯೆ ಮನಸ್ತಾಪ ಕೂಡ ಬರುತ್ತೆ, ಅದನ್ನು ನೀವು ನೋಡಿರಬಹುದು. ಹಾಗಾದ್ರೆ ಆಗೇನ್ ಅನ್ನಿಸ್ತು? ಗಿಲ್ಲಿ ಏನಾದ್ರು ಬೇರೆ ಕಡೆ ಬೇರೆ ಸಂದರ್ಭದಲ್ಲಿ ಬಟ್ಟೆ ಹಾಕೊಂಡು ಶೋಕಿ ಮಾಡಿದಿದ್ರೆ ಅವಾಗ ಅವನು ಶೋಕಿ ಮಾಡ್ತಾನೆ, ಬಿಗ್ ಬಾಸ್ ಬಂದು ಬನಿನ ಹಾಕೊಂಡು ಬಡವನಾಗಿ ನಾಟಕ ಮಾಡ್ತಾನೆ ಅಂತ ಹೇಳ್ಬೋದಿತ್ತು. ಅವನು ಅಲ್ಲಿ ಹೆಂಗಿದ್ದ ಇಲ್ಲೂ ಹಂಗೆ ಇರೋದು, ಅದೇ ರೀತಿ ಇರೋದು. ಮೇಡಮ್ ಜನಗಳು ಏನಾದ್ರು ಸೂಟು ಬಿಡಕ್ಕೆ ಸೋಕಿ ಮಾಡಿದ್ರೆ ಹಳ್ಳಿ ಹಿಂಗಿದ್ದ, ಬಿಗ್ ಬಾಸ್ ಕೊಮ್ಮೆ ಸೂಟು ಬಿಡಕ್ಕೆ ಸೋಕಿ ಮಾಡೋದ ಅಂತಾರೆ. ತಿರ್ಗಾ ಏನೋ ಬನಿನ ಇದ್ರೆ ನೋಡ ಬನಿನ ಅವನೇ ಅಂತಾರೆ. ಈಗ ಅವನು ಜನಗೋಸ್ಕರ ಇರೋದಾ ಇಲ್ಲ ಅವನಿಗೋಸ್ಕರ ಇರೋದಾ ನೀವ್ ಹೇಳಿ? ಅಲ್ಲ, ಈಗ ಜನರು ನೋಡ್ತಿದ್ದಾರೆ ಅಂದ್ರೆ ಜನರಿಗೂ ಕೂಡ ಪ್ರಾಮುಖ್ಯತೆ ಕೊಡ್ಲೇಬೇಕಲ್ಲ. ಅದು ನಿಜನೇ. ಫಸ್ಟ್ ಯಾವ ತರ ಬಂದಿದ್ರು ಮರಿಬಾರ್ದು. ಹೌದು, ಹಂಗಂತ ಜನರು ಅಂತ ಅಂದಾಗ ಅಥವಾ ಎಷ್ಟೋ ಜನ, ನಾನೇ ರೀಲ್ಸ್ ಗಳೆಲ್ಲ ಕೆಲವೊಂದ್ಸಲಿ ನೋಡಿದೆ, ನಾನು ಗಿಲ್ಲಿ ನಟಂಗೋಸ್ಕರ ಈ ರೀತಿ ಬಟ್ಟೆ ಕಳ್ಸಿಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅವ್ರು ಪ್ರೀತಿಯಿಂದ ಕಳ್ಸಿಕೊಟ್ಟಾಗ ಅದನ್ನ ವೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆದ್ರೆ ನಮ್ಗೆ ಆಗಳವಾಗ ಕಂಫರ್ಟೇಬಲ್ ಫಸ್ಟ್ ಯಾವ ತರ ಇದ್ದೋ. ಈಗ ನಾನೇ ತಗೊಳ್ಳಿ, ಈಗ ಇಲ್ಲಿ ಈ ತರ ಹಾಕೊಂಡಿದೀನಿ, ಮನೆ ಹತ್ರ ಇದ್ರೆ ಚಡ್ಡಿ ಎಲ್ಲ ಹಾಕೊಂಡಿರ್ತೀನಿ. ನಾವ್ ಅಲ್ಲಿ ಯಾವ ರೀತಿ ಇರ್ತೀವಿ ಆ ರೀತಿ ಅಲ್ವಾ ಕಂಫರ್ಟೇಬಲ್ ಇರ್ತದಲ್ವಾ ಮೇಡಮ್? ಓಕೆ, ಇನ್ನು ಪ್ರೋಮೋ ನೋಡಿರ್ಬೋದು ಅನ್ಸುತ್ತೆ. ಅವರ ತಂದೆ ತಾಯಿ ಕೂಡ ಈಗ ಬಿಗ್ ಬಾಸ್ ಹೋಗಿದ್ದಾರೆ. ನಂದು ಇಲ್ಲೊಂದು ಕುರಿ ಮಿಸ್ ಆಗ್ಬಿಟ್ಟಿದೆ ಅಂತ ತಂದೆ ಬಂದು, ಹೌದು ನೋಡಿದ್ರ ಪ್ರೋಮೋ? ತುಂಬಾ ನೋಡ್ದೆ, ಕಲರ್ಸ್ ಕನ್ನಡ ಸ್ಟಾರ್ಟಿಂಗ್ ನೋಡ್ದೆ ನಾವು. ಏನ್ ಅನ್ನಿಸ್ತು ಪ್ರೋಮೋ? ತುಂಬಾ ಖುಷಿ ಆಯ್ತು. ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ದೋ ಯಾವಾಗ ಬರ್ತಾರೆ ಅಂತ. ಎಲ್ಲೋ ಕುರಿ ಮಿಸ್ ಆಗಲ್ಲ, ಇಲ್ಲಿ ಬಂದ್ಬಿಡೋದು ಅಂತ ಹೊಡೆದ್ರಲ್ಲ, ತುಂಬಾ ಖುಷಿ ಆಯ್ತು. ಜೊತೆಗೆ ಮತ್ತೆ ಅವರು ತಂದೆ ಇನ್ನೊಂದು ಹೇಳ್ತಾರೆ, ಮತ್ತೆ ಅವ್ರ ತಾಯಿನೂ ಅಷ್ಟೇ. ಹಾಗೆ ಅವ್ನು ಸುಮ್ನೆ ರೇಗಿಸ್ತಾ ಇರುವಾಗ ನಿಮ್ಮ ಅಪ್ಪನ ಮುಂದೆ ಇಷ್ಟೆಲ್ಲ ಮಾತಾಡಲ್ಲ, ಇವತ್ತು ನೀನು ಮಾತಾಡ್ತಾ ಇದ್ಯಾ ಅಂತ. ಸೊ ತಂದೆ ಮುಂದೆ ಅವ್ರು ಮಾತಾಡ್ತಾ ಇರ್ಲಿಲ್ವಾ? ಅವರು ತಂದೆಗೆ ಎದುರುಕೊಂಡು ಊರ್ ಬಿಟ್ಟು ಸಿಟಿಗೆ ಬಂದಿದ್ದು ಮೇಡಮ್ ಅವರೇ. ಓಕೆ, ಐಟಿ ಮುಗಿಸಿ 2 ದಿನಕ್ಕೆ ಊರು ಬಿಟ್ಟು ಬಂದಿದ್ದು. ಅವ್ರ ತಾಯಿ ಹೇಳ್ತಿರ್ನೇನೆ ಅವ್ರು ಇಲ್ಲಕ್ಕಿಲ್ಲ ಅನ್ಕೊಬಿಟ್ಟಿದ್ರಂತೆ. ಅವಾಗ ಎಲ್ಲೋ ಒಂದು ಸ್ಕ್ರೀನ್ ಹಿಂದೆಗಡೆ ಅವರು ಇದ್ದವರು. ಈಗ ನಮ್ ಇಡೀ ಕರ್ನಾಟಕದ ಗಿಲ್ಲಿ ನಟ ಯಾರು ಅಂತ ಗುರ್ತಿಸವ್ರೆ. ಅದು ನಮ್ ಹೆಮ್ಮೆ ವಿಷಯ. ನಮ್ಮ ರೈತ ಮಗ ಆಗಿ ಇಲ್ಲಿಂಟ ಯಾರು ಬರೋಕ್ಕಾಗಲ್ಲ. ರೈತ ಇಂಥ ಮಿಡಲ್ ಕ್ಲಾಸ್ ಹುಡುಗರು ಇಲ್ಲಿಗೆ ಬಂದ್ರೆ ನಮ್ ಖುಷಿ ಅಲ್ವಾ ಮೇಡಮ್ ಅವರೇ? ತುಂಬಾ ಅಂದ್ರೆ ತುಂಬಾ ಖುಷಿ. ಓಕೆ, ಇನ್ನು ರಘು ಮತ್ತೆ ಗಿಲ್ಲಿ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಮೊದಲು ಸ್ಟಾರ್ಟಿಂಗ್ ಅಲ್ಲಿ. ಅವರಿಬ್ರು ನೋಡೋದಕ್ಕೆ ತುಂಬಾ ಖುಷಿ ಆಗೋದು. ಯಾಕೆಂತಂದ್ರೆ ರಘು ಎಲ್ಲಿರ್ತಾನೆ, ಗಿಲ್ಲಿ ಅಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ರಘು ಕಂಡಿದ ತಕ್ಷಣ ಹೋಗಿ ಅವ್ರ ತೊಡೆ ಮೇಲೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಸೊ ಅದು ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು? ನಮ್ಗೆ ಒಂಥರ ಚೋಟಾ ಭೀಮ್ ಮೂವಿ ನೋಡ್ದಂಗೆ ಆಯ್ತಾಯ್ತು. ಚೋಟಾ ಭೀಮ್ ಕಾರ್ಟೂನ್ ನೋಡ್ದಂಗೆ ಆಯ್ತು. ಓಕೆ ಓಕೆ, ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು? ತುಂಬಾ ಲವಲವಿಕೆಯಿಂದ ಇದ್ರು, ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ಆದ್ರೆ ಬ್ರೇಕ್ ಆಗೋಯ್ತಲ್ಲ. ಖಂಡಿತವಾಗ್ಲೂ ತುಂಬಾ ಬೇಜಾರಿತ್ತು ನಮ್ಗೆ ವಿಷಯ. ತುಂಬಾ ಚೆನ್ನಾಗಿದ್ದವ್ರು ಆಕ್ಚುಲಿ ಸಡನ್ ಆಗಿ ಬ್ರೇಕ್ ಆಗೋಯ್ತು. ಅದಾದ್ಮೇಲೆ ನಾಮಿನೇಷನ್ ವಿಚಾರ ಬಂದ್ರು ಅಷ್ಟೇ. ಯಾಕೆಂತಂದ್ರೆ ರಘು ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ನಾಮಿನೇಟ್ ಮಾಡ್ತಾ ಇರ್ಲಿಲ್ಲ, ಅದಾದ ನಂತರ ನಾಮಿನೇಟ್ ಕೂಡ ಮಾಡ್ತಾ ಇದ್ರು. ಆಗ ಏನ್ ಅನ್ನಿಸ್ತು ಅವರಿಬ್ರು ನೋಡಿದಾಗ ನಿಮ್ಗೆ? ಅದು ಬಂದು ನಾವು ಒಳಗಡೆ, ನಾವು ಈಚೆಗಡೆ ನಾವು ನೋಡ್ತಾ ಇರ್ತೀವಿ, ಗಿಲ್ಲಿ ಅಣ್ಣಂಗೆ ಸಪೋರ್ಟ್ ಮಾಡ್ತೀವಿ. ಅದು ಒಳಗಡೆ ಇರ್ತಾರಲ್ಲ, ಎಷ್ಟೋ ಸ್ಕ್ರೀನ್ ಅಲ್ಲಿ ನಮ್ಗೆ ತೋರಿಸಿರಲ್ಲ. ಆ ಒಳಗಡೆ ಏನ್ ನಡೀತದೆ ಅದು ಅವ್ರವ್ರಿಗೆ ಗೊತ್ತು. ಅವಾಗ ಏನೋ ಒಂದು ಮೇಡಮ್ರಿಗೆ ಒಳಗಡೆ ಇರೋದ್ರಿಂದ ಅವ್ರು ಏನಂತಾರೆ, ನಾವು ಟ್ರೆಂಡಿಂಗ್ ಅಲ್ಲಿ ಇದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಅವ್ರೆ, ಅವ್ರು ಕಂಫರ್ಟಬಲ್ ಹೆಂಗೈತೆ ಆಚೆ ಟ್ರೆಂಡಿಂಗ್ ಅಲ್ಲಿ ಯಾರು ಗೊತ್ತಿಲ್ಲ ಅವ್ರಿಗೆ. ಗಿಲ್ಲಿಯವ್ರಿಗೂ ಸಹ ಗೊತ್ತಿಲ್ಲ ನನ್ನ ಜನ ಇಷ್ಟು ಜನ ಕೋಟ್ಯಾಂತರ ಜನ ಪ್ರೀತಿಸ್ತವ್ರೆ ಅಂತ ಯಾರು ಗೊತ್ತಿಲ್ಲ. ಅದರಿಂದಾಗಿ ಅವ್ರವ್ರೇ ಏನೋ ಮಾಡ್ತಾವ್ರೆ. ಈಗ